ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗದಿಂದ ಕರೆಯಿರುವಂತಹ ಒಂದು ಒಳ್ಳೆ ಪೋಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ವೇಕೆನ್ಸಿ ಡೀಟೇಲ್ಸ್ ಅಂತೇಳಿ ಕೊಡ್ತಿದ್ದಾರೆ. ಅಧಿಕೃತವಾದ ಒಂದು ಅಧಿಸೂಚನೆ ಇದು. ವೇಕೆನ್ಸಿ ನಂಬರ್ ಕೂಡ ಕೊಟ್ಟಿದ್ದಾರೆ. 1930 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ನರ್ಸಿಂಗ್ ಆಫೀಸರ್ ಇನ್ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತೇಳಿ. ನಿಮಗೆಲ್ಲ ಗೊತ್ತಿದೆ ESI ಅಂತೇಳಿ, ಈ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ESIC ಅಂತೇಳಿ. ನಾವು ಕಂಪನಿಯಲ್ಲಿ ಕೆಲಸ ಮಾಡುವಂಥ ಸಾಕಷ್ಟು ಉದ್ಯೋಗಿಗಳಿಗೆ ಹೆಲ್ಪ್ ಆಗಿರುವಂಥ ಒಂದು ESI ಕಾರ್ಡ್ ಇದೆಯಲ್ಲ, ಆ ಡಿಪಾರ್ಟ್ಮೆಂಟಲ್ಲಿ ಕಾಲಾಗಿರುವಂತಹ ನರ್ಸ್ ಪೋಸ್ಟು. ಎಷ್ಟು ಪೋಸ್ಟ್ಗಳಿದ್ದಾವೆ ಅಂದರೆ ತುಂಬ ಪೋಸ್ಟು, ಸಾವಿರಾರು ಪೋಸ್ಟ್ಗಳಿದ್ದಾವೆ. 1930 ಪೋಸ್ಟ್ಗಳಿದ್ದಾವೆ. 1930 ನರ್ಸ್ ಪೋಸ್ಟ್ಗಳು ಕಾಲಾಗಿದೆ ESIC ಡಿಪಾರ್ಟ್ಮೆಂಟಲ್ಲಿ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಈ ಪೋಸ್ಟ್ಗಳಲ್ಲಿ UR ಜನರಲ್ ಕ್ಯಾಟಗರಿಗೆ 892 ಪೋಸ್ಟ್ಗಳಿದ್ದಾವೆ. ಅದರ EWS ಅವರಿಗೆ 193 ಪೋಸ್ಟ್ಗಳಿದ್ದಾವೆ. OBC ಕ್ಯಾಟಗರಿಗೆ 446 ಪೋಸ್ಟ್ಗಳಿದ್ದಾವೆ. SC ಕ್ಯಾಟಗರಿಯವರಿಗೆ 235, STಗೆ 164 ಪೋಸ್ಟ್. ಅದೇ ಥರ PWD ಕ್ಯಾಂಡಿಡೇಟ್ಗಳಿಗೆ 168 ಪೋಸ್ಟ್ಗಳಿದ್ದಾವೆ. ಸಾಕಷ್ಟು ಪೋಸ್ಟ್ಗಳು ಕಾಲಾಗಿದೆ ESI ಡಿಪಾರ್ಟ್ಮೆಂಟಲ್ಲಿ. ಓಕೆ, ಏನೇನು ರೂಲ್ಸ್ ಇದೆ ನೋಡ್ತಾ ಹೋಗೋಣ. ಇಲ್ಲಿ ಹ್ಯಾಂಡಿಕ್ಯಾಪ್ಸ್ಗೆ ಕೆಲವೊಂದು ಪೋಸ್ಟ್ಗಳು ರಿಸರ್ವೇಷನ್ ಇದಿಲ್ಲ. ಅವ್ರು ಏನೇನು ಹೇಳಿಕೊಟ್ಟಿದ್ದಾರೆ, ಅದು ಯಾವ ಥರ ಅಂತ ಹೇಳಿಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋದು. ಪೇಸ್ಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತ ಹೇಳಿ ನೋಡ್ತಾ ಹೋದರೆ ನಮಗೆಲ್ಲ ಗೊತ್ತಿರಂಗೆ UPSC ನೋಟಿಫಿಕೇಷನಲ್ಲಿ ಅಮೌಂಟ್ ಎಷ್ಟು ಆಗುತ್ತೆ ಅಂತ ಹೇಳಿ ಕೊಟ್ಟಿರಲ್ಲ, ಲೆವೆಲನ್ನು ಕೊಟ್ಟಿದ್ದಾರೆ. ಅಂದರೆ 7ನೇ ವೇತನ ಆಯೋಗದ ಪ್ರಕಾರ ಲೆವೆಲ್ 7 ಅಂತೇಳಿ, ಆಯಿತಾ. ಆ ಲೆವೆಲ್ 7 ಅಂದರೆ ಸಾಕಷ್ಟು ಒಳ್ಳೆ ಸ್ಯಾಲ್ರಿ ಅಂತ ಒಂದು ಒಳ್ಳೆ ಜಾಬ್ ಅಂತ ಅಂದ್ಕೊಳ್ಳೋಣ. ಏಜ್ ಎಷ್ಟು ಇರಬೇಕಾಗುತ್ತೆ ಅಂದರೆ 30 ಇಯರ್ಸ್ ಫಾರ್ UR ಆ್ಯಂಡ್ EWS ಅಂತೇಳಿ. ಜನರಲ್ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 30 ವರ್ಷ ಆಗಿರಬೇಕಾಗುತ್ತೆ, 30 ವರ್ಷದ ಒಳಗಿರಬೇಕಾಗುತ್ತೆ. ಅದೇ ಥರ OBC ಈ ಥರ ಹಿಂದುಳಿದ ವರ್ಗದವರಿಗೆ 33 ವರ್ಷದ ಒಳಗಿರಬೇಕಾಗುತ್ತೆ. ಅದೇ ಥರ SC ST ಕ್ಯಾಂಡಿಡೇಟ್ಗೆ 35 ವರ್ಷದೊಳಗಿರಬೇಕಾಗುತ್ತೆ. ಅದೇ ಥರ PWD ಕ್ಯಾಂಡಿಡೇಟ್ಗೆ 40 ವರ್ಷದ ಒಳಗೆ ಇರಬೇಕಾಗುತ್ತೆ ಅಂತೇಳಿ. ಎಲ್ಲದಕ್ಕೂ ಕನಿಷ್ಠ ವಯಸ್ಸು 18 ವರ್ಷ, ಆಯಿತಾ. 18 ವರ್ಷ ತುಂಬಿರಬೇಕಾಗುತ್ತೆ. ಈ ಮೇಲ್ಕಂಡಂತೆ ವಯಸ್ಸು ಜನರಲ್ಗೆ 30, OBCಗೆ 33, SC STಗೆ 35, ಅದೇ ಥರ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗೆ 40 ವರ್ಷದ ಒಳಗೆ ಏಜ್ ಇರಬೇಕಾಗುತ್ತೆ ಅಂತೇಳಿ. ಕ್ವಾಲಿಫಿಕೇಷನ್, ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಏನೇನು ಅಂತ ನೋಡ್ತಾ ಇದ್ದಾರೆ. BSc Honors in Nursing from a recognized university of institution, or regular course in BSc Nursing from a recognized university or institution, or post basic BSc Nursing in a recognized university or institute ಅಂತೇಳಿ. BSc Honors ಆಗಿರ್ಬೋದು ನರ್ಸಿಂಗಲ್ಲಿ, ಅಥವಾ BSc ನರ್ಸಿಂಗ್ ಆದರೂ ಕೂಡ ಆಗಿರುತ್ತೆ, ಅಥವಾ ಪೋಸ್ಟ್ ಬೇಸಿಕ್ BSc ಆಗಿರೋ ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಅಂಡ್ ಅಂತೇಳಿ ಕೊಟ್ಟಿದ್ದಾರೆ. ಈ ಕ್ವಾಲಿಫಿಕೇಷನ್ ಜೊತೆಗೆ ಇನ್ನೊಂದು ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ. ರಿಜಿಸ್ಟರ್ಡ್ ಆಸ್ ಎ ನರ್ಸ್ ಆರ್ ನರ್ಸ್ ಆ್ಯಂಡ್ ಮಿಡ್ವೈಫ್, ರಿಜಿಸ್ಟರ್ಡ್ ನರ್ಸ್ ಆ್ಯಂಡ್ ರಿಜಿಸ್ಟರ್ಡ್ ಮಿಡ್ವೈಫ್ ವಿತ್ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್. ಅಂದರೆ ರಾಜ್ಯ ನರ್ಸಿಂಗ್ ಕೌನ್ಸಿಲಿಂಗ್ ಇರುತ್ತೆ, ಕೌನ್ಸಿಲ್ ಅಂತ ಇರುತ್ತೆ. ರಾಜ್ಯ ನರ್ಸಿಂಗ್ ಕೌನ್ಸಿಲಲ್ಲಿ ಇವರು ರಿಜಿಸ್ಟರ್ಡ್ ನರ್ಸ್ ಆಗಿರಬೇಕಾಗುತ್ತೆ. ನರ್ಸ್ ಅಂತೇಳಿ ರಿಜಿಸ್ಟ್ರೇಷನ್ ಆಗಿರಬೇಕಾಗುತ್ತೆ. ಆ ನರ್ಸ್ ಆ್ಯಂಡ್ ಮಿಡ್ವೈಫ್ ಅಂತೇಳಿ ಅದಕ್ಕೂ ಕೂಡ ರಿಜಿಸ್ಟ್ರೇಷನ್ ಆಗಿರಬೇಕಾಗುತ್ತೆ. ಎಜುಕೇಷನ್ ಜೊತೆಗೆ ಇದಿರಬೇಕಾಗುತ್ತೆ. ಅಥವಾ ಇವೆರಡು ಆಗಿರೋದ್ರ ಜೊತೆಗೆ ಅಥವಾ ಅಂತಾರೆ ಕೂಡ ಇವೆರಡು ಇಲ್ಲ ಅಂದರೆ ಬೇರೆ ಒಂದು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ಕೌನ್ಸಿಲ್ ಅಂತೇಳಿ, ಆಯಿತಾ. ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆಗಿರ್ಬೋದು, ಅವರು ಮಿಡ್ವೈಫರಿಯಾಗಿ ಅಥವಾ ನರ್ಸಿಂಗಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕಾಗುತ್ತೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಡಿಪ್ಲೊಮಾ ಆಗಿರೋ ಕೂಡ ಅಪ್ಲಿಕೇಶನ್ ಆಗ್ಬೋದಾಗುತ್ತೆ. ಅಂದರೆ ಜನರಲ್ ನರ್ಸಿಂಗಲ್ಲಿ ಡಿಪ್ಲೊಮಾ ಆಗಿರೋ ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಅಂದರೆ ಅದಾದಮೇಲೆ ಹಂಡ್ರೆಡ್ ಕೂಡ ರಿಜಿಸ್ಟರ್ಡ್ ಆಸ್ ಎ ನರ್ಸ್ ಆರ್ ನರ್ಸ್ ಅಂಡ್ ಮಿಡ್ವೈಫ್ ಅಂತೇಳಿ ನರ್ಸಿಂಗ್ ಕೌನ್ಸಿಲಲ್ಲಿ, ರಾಜ್ಯ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕಾಗುತ್ತೆ. 1 year ಎಕ್ಸ್ಪೀರಿಯನ್ಸ್ ಇನ್ ಮಿನಿಮಮ್ 50 ಬೆಡೆಡ್ ಹಾಸ್ಪಿಟಲ್ ಆಫ್ಟರ್ ಅಕ್ವೈರಿಂಗ್ ಎನ್ ಎಜುಕೇಷನ್ ಕ್ವಾಲಿಫಿಕೇಷನ್. ಕಡಿಮೆ ಅಂದರೆ 50 ಹಾಸಿಗೆಗಳಿರುವಂಥ ಹಾಸ್ಪಿಟಲಲ್ಲಿ 1 ವರ್ಷದ ಅನುಭವ ಇರಬೇಕಾಗುತ್ತೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಡ್ಯೂಟೀಸ್ ಅಂತೇಳಿ ಕೊಟ್ಟಿದ್ದಾರೆ. ಏನೇನು ಕೆಲಸ ಮಾಡಬೇಕಾಗುತ್ತೆ ಅದು ಕೂಡ ಇಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಅದರ್ ಡೀಟೇಲ್ಸ್ ಅಂತೇಳಿ ಕೊಟ್ಟಿದ್ದಾರೆ. ದ ಪೋಸ್ಟ್ ಇಸ್ ಪರ್ಮನೆಂಟ್, ಗ್ರೂಪ್ B ನಾನ್ ಮಿನಿಸ್ಟರ್ ಅಂತೇಳಿ. ಅಂದರೆ ಗ್ರೂಪ್ B ಪೋಸ್ಟ್ಗಳಾಗಿದ್ದಾವೆ. ನರ್ಸಿಂಗ್ ಆಫೀಸರ್ ಅಂತ ಅಂದ್ಕೊಳ್ಳಿ, ಗ್ರೂಪ್ B ಪೋಸ್ಟ್ ಇದು ಒಂದು ಒಳ್ಳೆ ಪೋಸ್ಟ್ ಅಂತ ಅಂದ್ಕೊಳ್ಳೋಣ. ನಾನ್ ಮಿನಿಸ್ಟರಿಯಲ್ ಪೋಸ್ಟ್ ಅದ, ಅದ್ರ ಪರವಾಗಿಲ್ಲ ಒಂದು ಒಳ್ಳೆಯ ಗ್ರೂಪ್ B ಪೋಸ್ಟ್ ಅಂತೇಳಿ ಒಂದು ಒಳ್ಳೆ ಪೋಸ್ಟ್ ಇದು ಕಾಲಾಗಿದೆ. ಹೆಡ್ ಕ್ವಾರ್ಟರ್ ನಿಮಗೆ ಗೊತ್ತಿದೆ ESI ಕಾರ್ಪೊರೇಷನ್, ಪಂಜೀತ್ ಭವನ್, CIG ಮಾರ್ಗ್, ನ್ಯೂ ಡೆಲ್ಲಿ, ವಿತ್ ಲೈಬ್ರರಿ ಸರ್ವಿಸ್ ಸರ್ವಿಂಗ್ ಎನಿವೇರ್ ಇನ್ ಇಂಡಿಯಾ. ಇದರ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ. ಆದರೆ ದೇಶದ ಯಾವುದೇ ಭಾಗದಲ್ಲೂ ಕೂಡ ಏನು ಕೆಲಸ ಮಾಡೋದಕ್ಕೆ ಸಿದ್ಧರಿರಬೇಕಾಗಿದೆ. ಪ್ರೊಬೇಷನ್ ಪೀರಿಯಡ್ ಗೊತ್ತಿದೆ ಎಲ್ಲ ಪೋಸ್ಟ್ಗಳಿಂದ. ಈ ಪೋಸ್ಟ್ಗಳು ಕೂಡ 2 years ಪ್ರೊಬೇಷನ್ ಪೀರಿಯಡ್ ಇದೆ. ಒಂದು ಒಳ್ಳೆ ಪೋಸ್ಟ್ ಇದು ಕಾಲಾಗಿದೆ ಅಂತೇಳಿ ನೋಡ್ಕೊಳ್ಳೋಣ. ಓಕೆ, ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭವಾದ ದಿನಾಂಕ 7/3/2024. ಮಾರ್ಚ್ 7ಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭವಾದ ದಿನಾಂಕವಾಗಿದೆ. ಇದರ ಕೊನೆಯ ದಿನಾಂಕ 27/3/2024. ಮಾರ್ಚ್ 27 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಅಂತೇಳಿ ನೋಡ್ತಾ ಹೋಗೋದಾಗುತ್ತೆ. ಓಕೆ, ಮುಂದೆ ಈ ಡೀಟೇಲ್ಸ್ ಎಲ್ಲ ಇದೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ಡೀಟೇಲ್ಸನ್ನು ನೋಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮಿಗೆ ಸಿಲೆಬಸ್ನು ಕೂಡ ಕೊಟ್ಟಿದ್ದಾರೆ. ದ ಸಿಲೆಬಸ್ ಆಫ್ ಟೆಸ್ಟ್ ಬ್ರಾಡ್ಲಿ ಕಂಪ್ರೆಸಸ್ ಆಫ್ ಫಾಲೋಯಿಂಗ್ ಟಾಪಿಕ್ಸ್ ಅಂತೇಳಿ.
ಅಂದರೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಇದು ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಜಾಬ್ ತಗೋಬೇಕಂದ್ರೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಇಲ್ಲಿ ಏನೇನು ಟಾಪಿಕಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋದಾಗುತ್ತೆ. ಅದನ್ನು ಕೂಡ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಎಕ್ಸಾಮ್ ಎಲ್ಲೆಲ್ಲಿ ನಡೆಯುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಎಕ್ಸಾಮ್ ಸೆಂಟ್ರು ದೇಶದ ಬೇರೆ ಬೇರೆ ನಗರಗಳು ಕೂಡ ಎಕ್ಸಾಮ್ ಸೆಂಟರ್ ಇದೆ. ಇಲ್ಲಿ ನಾವು ಬೆಂಗಳೂರು ಎಕ್ಸಾಮ್ ಸೆಂಟರ್ ಇದೆ ಕರ್ನಾಟಕದಲ್ಲಿ. ಅದೇ ಥರ ಮೈಸೂರು ಕೂಡ ಎಕ್ಸಾಮ್ ಸೆಂಟರ್ ಇದೆ ಕರ್ನಾಟಕದಲ್ಲಿ. ಈ ಥರ ಇಲ್ಲಿ ಕರ್ನಾಟಕದಲ್ಲಿ ಮೈಸೂರು ಮತ್ತು ಬೆಂಗಳೂರು ಎರಡೂ ಎಕ್ಸಾಮ್ ಸೆಂಟ್ರನ್ನ ನೋಡ್ತಾ ಹೋಗೋದಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇದೆ ಅಂತೇಳಿ. ದ ಡೇಟ್ ಆಫ್ ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತ ಕೊಡಿದರೆ 7/7/2024 ಜುಲೈ 7ಕ್ಕೆ ಎಕ್ಸಾಮ್ ರಿಟರ್ನ್ ಟೆಸ್ಟ್ ಇರುತ್ತೆ. ಅದನ್ನು ಕೂಡ ಇಂಪಾರ್ಟೆಂಟ್ ಡೇಟ್ ಅಂತೇಳಿ ಕೂಡ ನೋಡ್ತಾ ಬರುತ್ತೆ. ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಎಕ್ಸಾಮಿಗೆ ಎಷ್ಟು ದಿವಸ ಸಿಗುತ್ತೆ, ಎಕ್ಸಾಮಿಗೆ ನಾವು ಹೇಗೆ ಪ್ರಿಪೇರ್ ಆಗಬೇಕು ಪ್ಲಾನ್ ಮಾಡ್ಕೊಳೋದಕ್ಕೆ ಇದು ಇಂಪಾರ್ಟೆಂಟ್ ಡೇಟ್ ಆಗುತ್ತೆ. ಈಚ್ ಆಫ್ ದ ಸೆಂಟರ್ ಎಕ್ಸಾಮ್ ಚೆನ್ನೈ, ದಿಸ್ ಫಾರ್ ಕೋಲ್ಕತ್ತಾ ಆ್ಯಂಡ್ ನಾಗ್ಪುರ್ ಅಲಾಟ್ಮೆಂಟ್ ಆಫ್ ಸೆಂಟರ್ ವಿಲ್ ಬಿ ಆನ್ ದ ಫಸ್ಟ್ ಅಲಾಟ್ ಅಂತೇಳಿ. ಯಾರು ಫಸ್ಟ್ ಅಪ್ಲಿಕೇಶನ್ ಹಾಕ್ತಾರೋ ಅವರವರಿಗೆ ಎಕ್ಸಾಮ್ ಸೆಂಟ್ರನ್ನ ಅಲಾಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ನಾವು ಯಾವ ಸೆಂಟ್ರ್ ಬೇಕಾದ್ರೂ ಕೊಡ್ಬೋದು. ಅವರು ನಾವು ಫಸ್ಟು ಬೇಕು ಅಂದರೆ ನಮ್ಮ ಸೆಲೆಕ್ಷನ್ನೇ ಬೇಕು ಅಂದರೆ ನಾವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಆ ಸೆಂಟ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಸರಿ ಇಷ್ಟು ಜನಕ್ಕೆ ಅದು ಫುಲ್ ಆಯ್ತು ಅಂದರೆ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಆ ಎಕ್ಸಾಮ್ ಸೆಂಟ್ರು ತೋರಿಸೋದಿಲ್ಲ. ಅದು ಕೂಡ ಇಂಪಾರ್ಟೆಂಟ್ ಅಂಶ ಆಗುತ್ತೆ. ಓಕೆ, ಇಲ್ಲೆಲ್ಲ ಕೂಡ ನೋಡ್ತಾ ಗೊತ್ತಾಗುತ್ತೆ. ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಗೊತ್ತಾಗಿದೆ. ನಿಮಗೆಲ್ಲ ಕೂಡ ನೆನಪಿರಲಿ, ಇದು ಒಂದು ಪರ್ಮನೆಂಟ್ ಪೋಸ್ಟ್, ನರ್ಸಿಂಗ್ ಪೋಸ್ಟು. ಎಲ್ಲಿ ನಮ್ಮ ESI ಡಿಪಾರ್ಟ್ಮೆಂಟಲ್ಲಿರುವಂಥ ಒಂದು ಒಳ್ಳೆ ಪೋಸ್ಟ್ ಆಗಿದೆ. ಏಜ್ ಲಿಮಿಟ್ಸ್ ಕೊಟ್ಟಿದೆ, ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಎಲ್ಲ ಕೂಡ ಕೊಟ್ಟಿದೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ನಮಗೆ ಎಕ್ಸಾಮ್ ಫೀಸ್ ಎಷ್ಟು ಅಂತೇಳಿ ನಮಗೆಲ್ಲ ಗೊತ್ತಿದೆ. ನಾವು ರಾಜ್ಯ ಸರ್ಕಾರದಲ್ಲಿ ಎಕ್ಸಾಮ್ ಬರೀತಿರ್ತೀವಿ, ಬ್ಯಾಂಕಿಂಗ್ ಎಕ್ಸಾಮ್ ಬರ್ತೀವಿ, ಬೇರೆ ಬೇರೆ ಎಕ್ಸಾಮ್ ಬರ್ತೀವಿ, ಸಾಕಷ್ಟು ಫೀಸನ್ನು ಕಟ್ಟಿರ್ತೀವಿ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ UPSCಲಿ ನಾವು ಫೀಸ್ ಕಟ್ಟೋದು ತುಂಬಾ ಕಡಿಮೆ. ಎಷ್ಟು ಫೀಸ್ ಅಂತೇಳಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಫೀಸ್ ಅಂತೇಳಿ. ಇಲ್ಲಿ ನಾವು UPSCಗೆ ಪೇಮೆಂಟ್ ಮಾಡೋದು ಕೇವಲ 25 ರೂಪಾಯಿ ಫೀಸ್ ಮಾತ್ರ. 25 ರೂಪಾಯಿ ಫೀಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ₹25 ಓನ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ ಕ್ಯಾಂಡಿಡೇಟ್ಸ್ ಎಕ್ಸಮ್ಟೆಡ್ ಆರ್ ರಿಕ್ವೈರ್ಡ್ ಟು ಕ್ಯಾಂಡಿಡೇಟ್ ಎಕ್ಸೆಪ್ಟ್ ಫೀಮೇಲ್ SC ST ಪರ್ಸೆಂಟೇಜ್ ಬೆಂಚ್ ಮಾರ್ಕ್ ಡಿಸೇಬಲ್ಡ್ ಕ್ಯಾಂಡಿಡೇಟ್ ಹೂ ಆರ್ ಎಕ್ಸೆಪ್ಟ್ ಫ್ರಮ್ ಎ ಪೇಮೆಂಟ್ ಆಫ್ ಫೀ. ಅಂದರೆ ಫೀಮೇಲ್ SC ST ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಲ್ಡ್ ಅಂತ ಕೊಟ್ಟಿದ್ದಾರೆ. ಅವರು ಬಿಟ್ಟು ಬೇರೆಯವರು 25 ರೂಪಾಯಿನ ಫೀಸನ್ನು ಕಟ್ಟಬೇಕಾಗುತ್ತೆ. ಇವರು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಿ ಫೀಸನ್ನು ಕಟ್ಟಬೇಕಾಗುತ್ತೆ ಅಂತೇಳಿ. 25 ರೂಪಾಯಿ ಫೀಸ್ ಮಾತ್ರ ಇರುತ್ತೆ ಅಂತೇಳಿ ಕೂಡ ಗೊತ್ತಾಗಲಿ ನಿಮಗೆ. ಓಕೆ, ಇಲ್ಲೆಲ್ಲ ಮಾಹಿತಿ ಇದೆ. ಕನ್ಸೆಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಅಂತ ಕೊಟ್ಟಿದ್ದಾರೆ. ಈ ನೋಟಿಫಿಕೇಶನ್ ಓದ್ಕೋಬೇಕಾಗುತ್ತೆ. ನಾವು ಯಾವುದೇ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಹಾಕೋದಕ್ಕಿಂತ ಮುಂಚೆ ಈ ಅಪ್ಲಿಕೇಶನ್ ಕಾಲಾಗುತ್ತಲ್ಲ ನೋಟಿಫಿಕೇಶನ್, ಆ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಮಗೆ ಇಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತೇಳಿ ಇಲ್ಲಿ ನೋಡೋದಾದರೆ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. UPSC.online.nic.in ಅಂತೇಳಿ ವೆಬ್ಸೈಟ್ ಅಡ್ರೆಸ್ ಇದೆ, ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಕೊಡ್ತಾ ಇದ್ದಾರೆ ವೆಬ್ಸೈಟ್ ಅಡ್ರೆಸ್ ಯಾವುದು ಅಂತೇಳಿ ನೋಡ್ತಾ ಹೋಗಿ. ಇಲ್ಲಿ ವೆಬ್ಸೈಟ್ ಅಡ್ರೆಸ್ https UPSC www.upsc.nic.in ಅಂತೇಳಿ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಇದೆ. ಆ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಅಪ್ಲಿಕೇಶನ್ ಹಾಕಿ ಫೀಸ್ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ OTR ಪ್ರೊಫೈಲ್ ಅಂತೇಳಿ ಕೊಟ್ಟಿದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತೇಳಿ ಇವೆಲ್ಲವೂ ಕೂಡ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಒಂದು ಒಳ್ಳೆ ಪೋಸ್ಟಿಗೆಲ್ಲ ಇದೆ. 1930 ಪೋಸ್ಟ್, 1930 ನರ್ಸಿಂಗ್ ಪೋಸ್ಟ್ಗಳಿಗೆ ಕಾಲಾಗಿದೆ. ನರ್ಸ್ ಆಗೋದಕ್ಕೆ ನೀವು ಅರ್ಹತೆಯನ್ನು ಹೊಂದಿದರೆ, ನೀವು BSc ನರ್ಸಿಂಗ್ ಆದರೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗಲ್ಲಿ ಕ್ವಾಲಿಫಿಕೇಷನ್ ಹೊಂದಿದ್ದು ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರೆ ಈ ಪೋಸ್ಟಿಗೆ ಹಾಕೋದಕ್ಕೆ ಸಂಪೂರ್ಣವಾಗಿ ಎಲಿಜಿಬಲ್ ಇದ್ದೀರಾ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಒಂದು ಒಳ್ಳೆ ನರ್ಸ್ ಆಗಿ ನೀವು ಹೊರಗೆ ಬನ್ನಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.